ಮಾಡ್ತಾ ಇಲ್ಲ, ನಿರಂತರವಾಗಿ ಕಾಲ್ಕೆರೆದು ಜಗಳಕ್ಕೆ ಅಥವಾ ಈ ದಾಳಿಗೆ ಮುಂದಾಗ್ತಾ ಇದೆ ಪಾಕಿಸ್ತಾನ. ಭಾರತೀಯ ಸೇನೆಯಿಂದ ವಿಡಿಯೋ ಬಿಡುಗಡೆಯಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪಾಕಿಸ್ತಾನದಿಂದ ಭಾರತದ ಮೇಲೆ ಡ್ರೋನ್ ದಾಳಿಯ ವಿಡಿಯೋವನ್ನ ಸ್ವತಃ ಭಾರತೀಯ ಸೇನೆ ಈಗ ಬಿಡುಗಡೆ ಮಾಡಿದೆ. ನಿನ್ನೆ 15 ನಗರಗಳ ಮೇಲೆ ಪಾಕಿಸ್ತಾನ ಏನು ಡ್ರೋನ್ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಡ್ತೋ ಆ ಡ್ರೋನ್ ದಾಳಿಯ ವಿಡಿಯೋವನ್ನ ಸದ್ಯ ಭಾರತೀಯ ಸೇನೆಯೇ ರಿಲೀಸ್ ಮಾಡಿದೆ. ಭಾರತೀಯ ಸೇನೆಯಿಂದ ಆ ವಿಡಿಯೋ ರಿಲೀಸ್ ಆಗಿದೆ. ಸಾಕ್ಷಿಗಳು ಬೇಕು. ಯಾಕೆ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳನ್ನ ಕೂಡ ಒದಗಿಸುವ ಪ್ರಯತ್ನ ಭಾರತೀಯ ಸೇನೆಯಿಂದ ಆಗ್ತಾ ಇದೆ. ನಾವು ಉಗ್ರರನ್ನ ಟಾರ್ಗೆಟ್ ಮಾಡ್ಕೊಂಡ್ವಿ, ಆ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದ್ವಿ. ಯಾವುದೇ ದೇಶಕ್ಕಾದ್ರೂ ಕೂಡ ಈ ಭಯೋತ್ಪಾದಕತನ ಚಟುವಟಿಕೆಗಳು ಮಾರಕ. ಅದನ್ನ ಬುಡ ಸಮೇತ ಮಟ್ಟ ಹಾಕುವ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಬದಲಾಗಿ ಪಾಕಿಸ್ತಾನ ಏನ್ ಮಾಡ್ತಾ ಇದೆ, ನಮ್ಮ ದೇಶದ ನಾಗರಿಕರನ್ನ ಗುರಿಯಾಗಿಟ್ಕೊಂಡು ದಾಳಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ನಮ್ಮ ದೇಶದ ಪ್ರದೇಶವನ್ನ ಅಲ್ಲಿ ವಾಸ ಮಾಡ್ತಾ ಇರುವಂತಹ ಅಮಾಯಕ ಜನರ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನ ಸದ್ಯ ಭಾರತೀಯ ಸೇನೆ ರಿಲೀಸ್ ಮಾಡಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ನಮ್ಮ ನಾಗರಿಕರ ಮೇಲೆ ನೀವು ಅಟ್ಯಾಕ್ ಮಾಡ್ತೀರಿ ಅಂತ ಆದ್ರೆ ನಾವು ಸುಮ್ಮನೆ ಕೂರಕ್ಕಾಗತ್ತಾ? ಶಾಂತಿ ಪ್ರಿಯರು ಹೌದು, ಕಾಲ್ಕಿರಿದು ಸುಖ ಸುಮ್ಮನೆ ಒಬ್ರ ಜೀವ ತಗೊಳಕ್ ನೀವು ಬರ್ತೀರಿ ಅಂತ ಆದ್ರೆ ಅದಕ್ಕೆ ಪ್ರತ್ಯುತ್ತರ ಕೊಡದೆ ಇರೋದಕ್ಕೆ ಸಾಧ್ಯನಾ? ಇಲ್ಲ. ಹಾಗಾಗಿ ಅದಕ್ಕೆ ಪ್ರತ್ಯುತ್ತರ ಕೊಡುವ ಕೆಲಸ ಕೂಡ ಭಾರತೀಯ ಸೇನೆಯಿಂದ ನಿರಂತರವಾಗ್ತಾ ಇದೆ. ಪಾಕ್ ಅಪ್ರಚೋದಿತ ದಾಳಿಯನ್ನ ನಿರಂತರವಾಗಿ ಭಾರತೀಯ ಸೇನೆ ಸಮರ್ಥವಾಗಿ ಅದನ್ನ ನಿಭಾಯಿಸ್ತಾ ಇದೆ. ಭಾರತ ಸೇನೆಯ ರಣರೋಚಕ ಕಾರ್ಯಾಚರಣೆಯ ವಿಡಿಯೋ ಕೂಡ ಸದ್ಯ ಬಿಡುಗಡೆಯಾಗಿದೆ. ಒಂದ್ ಕಡೆ ಪಾಕ್ನಿಂದ ಆಗಿರುವಂತಹ ಅಟ್ಯಾಕ್ ಅದನ್ನ ವಿಫಲಗೊಳಿಸಲಾಗಿದೆ ಅನ್ನೋದನ್ನ ಕೂಡ ವಿಡಿಯೋ ಸಮೇತ ಭಾರತೀಯ ಸೇನೆ ಬಿಡುಗಡೆ ಮಾಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪಾಕಿಸ್ತಾನದಿಂದ ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಯಾವಾಗ ಈ ಆಪರೇಷನ್ ಸಿಂಧೂರ ಆಯ್ತು, ನಮ್ಮ ಒಪ್ಪಂದವನ್ನ ಕ್ರಾಸ್ ಮಾಡದೆ ದಾಳಿ ಮಾಡಿದ್ದೀವಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಭಾರತೀಯ ಸೇನೆ ಹೇಳ್ಬಿಟ್ಟಿತ್ತು. ಕಾರಣ LOCಯನ್ನ ನಾವು ಕ್ರಾಸ್ ಮಾಡಿಲ್ಲ, ಶಿಮ್ಲಾ ಒಪ್ಪಂದವನ್ನ ಮುರಿಯದೆ ನಾವು ಅಟ್ಯಾಕ್ ಮಾಡಿದ್ದೀವಿ, ಆ ಮೂಲಕ ಉಗ್ರರ ನೆಲೆಗಳನ್ನ ಮಾತ್ರ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದೀವಿ ಅಂತ. ಆದ್ರೆ ಈಗ ಪಾಕಿಸ್ತಾನ ಏನ್ ಮಾಡ್ತಾ ಇದೆ, ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಸುಮ್ಮನೆ ಕೂರೋದಕ್ಕೆ ಆಗತ್ತಾ? ಇಲ್ಲ, ನಾವು ಕೂಡ ಪ್ರತಿ ದಾಳಿಯನ್ನ ಮುಂದುವರಿಸಿದ್ದೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನ ಭಾರತೀಯ ಸೇನೆ ರಿಲೀಸ್ ಮಾಡಿದೆ. ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ದೃಶ್ಯ ನೋಡ್ತಾ ಇದ್ದೀರಲ್ಲ, 15 ನಗರಗಳನ್ನ ಟಾರ್ಗೆಟ್ ಮಾಡಿಕೊಂಡು ನಾಗರಿಕರನ್ನ ಪ್ರಮುಖವಾಗಿ ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನ ನಿನ್ನೆ ಮಿಸೈಲ್ಗಳ ದಾಳಿ ಮಾಡಿತ್ತು, ಡ್ರೋನ್ ದಾಳಿ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಅದನ್ನ ವಿಫಲಗೊಳಿಸಿದೆ ಭಾರತೀಯ ಸೇನೆ. ಅಂದ್ರೆ ಮಿಸೈಲ್ಗಳನ್ನ ಹೊಡೆದುರುಳಿಸುವ ಮೂಲಕ ತಕ್ಕ ಸಂದೇಶ ಪಾಕಿಸ್ತಾನಕ್ಕೆ ನಿನ್ನೆ ರಾತ್ರಿಯೇ ರವಾನೆಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಗಮನಿಸ್ತಾ ಇದ್ದೀರಿ. ಇಲ್ಲಿ ನಾವು ಕಂಪೇರ್ ಮಾಡಿ ನೋಡೋದಾದ್ರೆ ಭಾರತೀಯ ಸೇನೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರೋದು, ಕದನ ವಿರಾಮ ಉಲ್ಲಂಘನೆ ಪದೇ ಪದೇ ಪಾಕಿಸ್ತಾನದಿಂದ ಆಗ್ತಾ ಇದೆ. ಇದನ್ನ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಉತ್ತರ ಕೊಡುವಂತಹ ಕೆಲಸ ಕೂಡ ನಾವು ಕೂಡ ಮಾಡ್ತಾ ಇದ್ದೀವಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಅದನ್ನ ಸಾಕ್ಷಿಗಳ ಸಮೇತ ವಿಡಿಯೋ ಸಮೇತ ಜನರ ಮುಂದೆ, ವಿಶ್ವದ ಮುಂದೆ ತೆರೆದಿಡುವ ಪ್ರಯತ್ನವನ್ನ ಭಾರತೀಯ ಸೇನೆ ಮಾಡ್ತಾ ಇದೆ. ಆ ದೃಶ್ಯವನ್ನ ಈಗ ಗ್ಯಾರಂಟಿ ನ್ಯೂಸ್ ಸ್ಕ್ರೀನ್ ಮೇಲೆ ತಾವು ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿ ಮಿಸೈಲ್ಗಳಿಂದ ಅಟ್ಯಾಕ್ ಆಗಿತ್ತು ಪಾಕಿಸ್ತಾನದಿಂದ. ಪಾಕಿಸ್ತಾನ ಆಪರೇಷನ್ ಸಿಂಧೂರ ಆದ ಬಳಿಕ ಹೇಳ್ಬಿಟ್ಟಿತ್ತು 48 ಗಂಟೆ ಒಳಗಡೆ ಪ್ರತ್ಯುತ್ತರ ಕೊಡ್ತೀವಿ ಅಂತ. ಹಾಗಾಗಿ ಭಾರತ ಕೂಡ ಫುಲ್ ಅಲರ್ಟ್ ಆಗಿತ್ತು. ಭಾರತೀಯ ಸೇನೆ ಕೂಡ ಆ ರೀತಿ ದಾಳಿ ಆದಂತಹ ಸಂದರ್ಭದಲ್ಲಿ ಪ್ರತ್ಯುತ್ತರವನ್ನ ಕೊಡಬೇಕು ಅನ್ನುವಂತ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿತ್ತು. ನಿರೀಕ್ಷೆಯಂತೆಯೇ ನಿನ್ನೆ ಪಾಕಿಸ್ತಾನದಿಂದ ಏಕಕಾಲದಲ್ಲಿ 15 ನಗರಗಳಲ್ಲಿ ಕ್ಷಿಪಣಿಗಳಿಂದ ನಿರಂತರವಾಗಿ ದಾಳಿ ಆಗೋದಕ್ಕೆ ಮುಂದಾಯಿತು. ಸೊ ಆ ದಾಳಿಯನ್ನ ವಿಫಲಗೊಳಿಸುವ ಪ್ರಯತ್ನ ಕೂಡ ಭಾರತೀಯ ಸೇನೆಯಿಂದ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಡ್ರೋನ್ ದಾಳಿ ಆಗಿರೋದು ಪಾಕಿಸ್ತಾನದಿಂದ. ಆ ಡ್ರೋನ್ ದಾಳಿಯ ವಿಡಿಯೋಗಳು ಭಾರತೀಯ ಸೇನೆ ರಿಲೀಸ್ ಮಾಡಿರೋದು. ಈ ರೀತಿ ಡ್ರೋನ್ನಿಂದ ದಾಳಿಯಾಗಿದೆ ಪಾಕಿಸ್ತಾನದಿಂದ. ಪ್ರಮುಖವಾಗಿ ನಾಗರಿಕರು ನೆಲೆಗೊಂಡಿರುವ ಸ್ಥಳಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿದ್ದಾರೆ ಎನ್ನುವುದಕ್ಕೆ ಒಂದಷ್ಟು ಸಾಕ್ಷ್ಯಗಳ ಸಮೇತ ವಿಡಿಯೋ ರಿಲೀಸ್ ಮಾಡಿದೆ ಭಾರತೀಯ ಸೇನೆ. ಅದೇ ದೃಶ್ಯವನ್ನ ನೀವು ಈಗ ಗಮನಿಸ್ತಾ ಇರೋದು.
ಈ ರೀತಿ ಜನ ನೋಡೋದಕ್ಕೆ ಸಿಕ್ಕಿರೋದು ಬಹಳ ವರ್ಷಗಳ ನಂತರ 1971 ಬಳಿಕ ಇಂಥ ದೃಶ್ಯಗಳು, ಇಂಥ ಸನ್ನಿವೇಶವನ್ನ ಕೂಡ ನಮ್ಮ ಜನ ಎದುರಿಸ್ತಿದ್ದಾರೆ. ಕಾರಣ ಇಷ್ಟೇ, ಈ ಹಿಂದೆ ಪುಲ್ವಾಮಾ ದಾಳಿಯಾದಂತಹ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಗಡಿಗೆ ಸೀಮಿತ ಆಗಿತ್ತು. ಅದನ್ನ ಭಾರತೀಯ ಸೇನೆಯೇ ಸಮರ್ಥವಾಗಿ ನಿಭಾಯಿಸ್ಬಿಡ್ತು. ಬಟ್ ಇಷ್ಟರ ಮಟ್ಟಿಗೆ ಅದು ನೋಡೋದಕ್ಕೆ ಸಿಗ್ಲಿಲ್ಲ. ಇಂಥ ಯುದ್ಧದ ಸನ್ನಿವೇಶ ಕೂಡ ನಿರ್ಮಾಣ ಆಗ್ಲಿಲ್ಲ ಅಂಥ ದಾಳಿಯ ಸಂದರ್ಭದಲ್ಲಿ. ಬಟ್ ಈಗ ನೇರವಾಗಿ ದೇಶಗಳ ಮಧ್ಯೆಯೇ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ, ಈ ಮಿಸೈಲ್ಗಳ ಅಟ್ಯಾಕ್ ಆಗ್ತಾ ಇರೋದ್ರಿಂದ, ಅದಕ್ಕೆ ಭಾರತೀಯ ಸೇನೆ ತಕ್ಕ ಉತ್ತರ ಕೊಡ್ತಾ ಇರೋದ್ರಿಂದ ಈ ಯುದ್ಧದ ಸನ್ನಿವೇಶವನ್ನ ಈಗಿನ ಯುವ ಪೀಳಿಗೆ ನೋಡೋದಕ್ಕೆ ಸಿಗ್ತಾ ಇದೆ. ಮೋಸ್ಟ್ಲಿ ಈ ಪರಿಸ್ಥಿತಿಯನ್ನ ಜನ ಕೂಡ ಆ ಭಾಗದಲ್ಲಿ ವಾಸ ಮಾಡ್ತಾ ಇರೋರು ಸರಿಯಾಗಿ ನಿಭಾಯಿಸ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಟ್ರೈನಿಂಗ್ ನೀಡಲಾಗಿತ್ತು ನಾಗರಿಕರಿಗೆ ಅಂತ ಅಂದ್ರೆ, ಈ ವಾರ್ಗೆ ಸಂಬಂಧಪಟ್ಟಂತೆ ಮಾಕ್ ಡ್ರಿಲ್ ಅನ್ನ ಮಾಡ್ಲಾಯ್ತಲ್ಲ, ರಿಹರ್ಸಲ್ ಮಾಡ್ಲಾಯ್ತಲ್ಲ. ಯುದ್ಧದ ಸನ್ನಿವೇಶ ಪ್ರಾರಂಭ ಆದಾಗ ಅಥವಾ ಅಂಥ ಪರಿಸ್ಥಿತಿಗಳು ಎದುರಾದಾಗ ಈ ಡ್ರೋನ್ ಕ್ಷಿಪಣಿಗಳಿಂದ ದಾಳಿ ಆದಂತಹ ಸಂದರ್ಭದಲ್ಲಿ, ಸೈರನ್ ಶಬ್ದ ಕೇಳಿದಂತಹ ಸಂದರ್ಭದಲ್ಲಿ, ಬ್ಲ್ಯಾಕ್ಔಟ್ ಆದಂತಹ ಸಂದರ್ಭದಲ್ಲಿ ನಾಗರಿಕರು ಏನ್ ಮಾಡಬೇಕು ಅಂತ ಸೊ ಅದನ್ನ ಆಲ್ರೆಡಿ ಟ್ರೈನಿಂಗ್ ಕೊಡ್ಲಾಗಿತ್ತು. ಅದನ್ನ ಜನ ಕೂಡ ನಿನ್ನೆ ಇಂಪ್ಲಿಮೆಂಟ್ ಮಾಡಿದ್ರು. ಹಾಗಾಗಿ ಎಲ್ಲ ನಾಗರಿಕರು ಕೂಡ ಸೇಫ್ ಆಗಿದ್ದಾರೆ. ಆದ್ರೆ ಹಲವು ಪ್ರದೇಶಗಳಲ್ಲಿ ಆ ಮಿಸೈಲ್ಗಳಿಂದ ಅಟ್ಯಾಕ್ ಆದ್ರೂ ಕೂಡ ಭಾರತೀಯ ಸೇನೆ ಅದನ್ನ ಅಲ್ಲಿಯೇ ವಿಫಲಗೊಳಿಸೋ ಮೂಲಕ ಭಾರತೀಯ ಸೇನೆ ಇಂಥದ್ದೊಂದು ಪರಿಸ್ಥಿತಿಯನ್ನ ನಿಭಾಯಿಸುವಲ್ಲಿ ಯಶಸ್ವಿ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇದು ಭಾರತೀಯ ಸೇನೆಗೆ ರಿಲೀಸ್ ಮಾಡಿರುವಂತಹ ವಿಡಿಯೋ. ಆಪರೇಷನ್ ಸಿಂಧೂರ ಅಂತ ಹೆಸರು ಕೇಳಿದ ತಕ್ಷಣ ಪ್ರತಿಯೊಬ್ಬ ಭಾರತೀಯನ ಮೈ ರೋಮಾಂಚನ ಆಗಿತ್ತು, ಕಣ್ಣುಗಳು ಒದ್ದೆಯಾಯಿತು. ಕಾರಣ ನಮ್ಮ ನೆಲದ ಹೆಣ್ಣು ಮಕ್ಕಳ ಸಿಂಧೂರವನ್ನ ಕಿತ್ಕೊಂಡಿರುವಂತಹ ಆ ಉಗ್ರರನ್ನ ಸದೆಬಡಿಯುವಲ್ಲಿ ಭಾರತೀಯ ಸೇನೆ ಸಕ್ಸಸ್ ಆಯಿತು. ಅದಕ್ಕಿಂತದ್ದೊಂದು ಹೆಸರು ಕೊಡ್ತಾರೆ. ಆ ಮೂಲಕ ವೈರಿ ರಾಷ್ಟ್ರಕ್ಕೆ, ಉಗ್ರ ಸಂಘಟನೆಯವರಿಗೆ ತಕ್ಕ ಉತ್ತರ ಕೊಟ್ಟರು ಅನ್ನುವಂತಹ ವಿಚಾರ ಪ್ರತಿಯೊಬ್ರು ಕೂಡ ಮಾತನಾಡ್ತಾ ಇದ್ರು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾದ ಬಳಿಕ ಮತ್ತೊಮ್ಮೆ ಸೇನಾ ಅಧಿಕಾರಿಗಳು, ಅದು ಕೂಡ ಹೆಣ್ಣು ಮಕ್ಕಳೇ ಬಂದು ಆ ಕಾರ್ಯಾಚರಣೆಯ ಬಗ್ಗೆ ಜಗತ್ತಿಗೆ ಸಾರಿ ಹೇಳ್ತಾರೆ ಅಂದ್ರೆ ಭಾರತೀಯರು ಮತ್ತಷ್ಟು ಹೆಮ್ಮೆ ಪಡುವಂತಹ ಕ್ಷಣಗಳಾಗಿತ್ತು ಅದು. ಆ ಹೆಮ್ಮೆ ಪಡುವಂತಹ ಕ್ಷಣಗಳ ಮಧ್ಯೆ ಸಹಜವಾಗಿ ಒಂದು ಅನುಮಾನ ಇತ್ತು, ಪಾಕಿಸ್ತಾನ ಇಷ್ಟಕ್ಕೆ ಸುಮ್ಮನಾಗ್ಬಿಡುತ್ತಾ ಅಂತ. ಇಲ್ಲ, ತನ್ನ ನರಿಬುದ್ಧಿಯನ್ನ ಮತ್ತೆ ಮುಂದುವರಿಸಬಹುದು, ಯಾವಾಗಾದ್ರೂ ಕೂಡ ದಾಳಿ ಆಗಬಹುದು ಅಂತ. ಕಾರಣ ಅಲ್ಲಿನ ಸೇನಾ ಮುಖ್ಯಸ್ಥನೇ ಹೇಳ್ಕೊಂಡ್ಬಿಟ್ಟಿದ್ದ, ಅಲ್ಲಿನ ಪ್ರಧಾನಿಯೇ ಹೇಳ್ಕೊಂಡ್ಬಿಟ್ಟಿದ್ರು 48 ಗಂಟೆಯೊಳಗಡೆ ಭಾರತಕ್ಕೆ ಪ್ರತ್ಯುತ್ತರವನ್ನ ಕೊಡಿ ಅಂತ. ಸೇನೆಗೆ ಅದೇ ಕಾರಣಕ್ಕೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟು ಸೇನೆ ಆ ಫ್ರೀ ಹ್ಯಾಂಡ್ ಅನ್ನ ತೆಗೆದುಕೊಂಡು ದಾಳಿ ಮಾಡೋದಕ್ಕೆ ಪ್ರಯತ್ನ ಪಡ್ತು. ಅಷ್ಟರ ಮಟ್ಟಿಗೆ ಶಕ್ತಿ ಇದೆಯಾ ನಿಮ್ಮ ಹತ್ರ ಅನ್ನೋದನ್ನ ನೀವು ಪ್ರಶ್ನೆ ಮಾಡ್ಕೊಳ್ಬೇಕಲ್ವಾ. ಶಕ್ತಿ ಇಲ್ಲದಿದ್ರೂ ಕೂಡ ಹೋರಾಟ ಮಾಡ್ತೀವಿ, ಒಂದು ಬಲಿಷ್ಠ ದೇಶದ ವಿರುದ್ಧ ಯುದ್ಧ ಸಾರ್ತೀವಿ ಅನ್ನೋದು ಅಷ್ಟು ಈಸಿ ಇದೆಯಾ ಅನ್ನೋದು ಪ್ರಶ್ನೆ. ಅದನ್ನ ಕಂಪ್ಲೀಟ್ ಆಗಿ ಭಾರತೀಯ ಸೇನೆ ವಿಫಲಗೊಳಿಸಿದೆ. ಹಾಗಾಗಿ ಯಾವಾಗ ನಿರಂತರವಾಗಿ ಅವರ ಅಟ್ಯಾಕ್ಗಳು ವಿಫಲ ಆಗ್ತಾ ಹೋಯ್ತು, ಆಗಲೇ ನೋಡಿ ದೇಶದ ಪ್ರಧಾನಿ, ಪಾಕಿಸ್ತಾನದ ಪ್ರಧಾನಿ ಎಸ್ಕೇಪ್ ಆಗ್ಬಿಟ್ರು. ಅಲ್ಲಿನ ಸೇನಾ ಮುಖ್ಯಸ್ಥ ಯಾರು ಇಲ್ಲ, ಜೀವಕ್ಕೆ ಜೀವ ತರನ, ರಕ್ತಕ್ಕೆ ರಕ್ತ ಬೇಕು ಅಂತ ಹೇಳ್ಬಿಟ್ರಲ್ಲ, ಆ ಸೇನಾ ಮುಖ್ಯಸ್ಥ ಕೂಡ ಹೋಗ್ಬಿಟ್ಟ. ಕಾಶ್ಮೀರ ನಮ್ಮದು ಅಂತ ಹೇಳಿಕೆ ಕೊಟ್ಟಿದ್ನಲ್ಲ, ಆತನ ಪತ್ತೆಯೇ ಇಲ್ಲ. ಯಾರ ಆತನ ಬಂಧನ ಮಾಡಿದ್ರು ಆತ ತಲೆ ಮರೆಸ್ಕೊಂಡ್ಬಿಟ್ನ ಭಯದಿಂದ. ಗೊತ್ತಿಲ್ಲ, ಅದ್ರ ಬಗ್ಗೆ ಅವರೇ ಮಾಹಿತಿ ಕೊಡಬೇಕು ಅಂತ ಅನ್ಸುತ್ತೆ. ಇಷ್ಟರ ಮಟ್ಟಿಗೆ ಭಯ ಇದ್ರೂ ಕೂಡ ಯಾರನ್ನೋ ಮುಂದೆ ಬಿಟ್ಟು ಸೇನೆಯ ಮೇಲೆ ನೀವು ಡಿಪೆಂಡ್ ಆಗಿ ನಾಗರಿಕರನ್ನ ಬಿಟ್ಟು ಎಸ್ಕೇಪ್ ಆಗ್ತೀರಿ ಅಂದ್ರೆ ಒಂದು ದೇಶದ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಇರಬಹುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದ್ರೆ ಇಷ್ಟರ ಮಟ್ಟಿಗೆ ಕೋಪ ಬರುತ್ತೆ. ವಿಶ್ವದ ಮುಂದೆ ಭಯೋತ್ಪಾದಕ ಚಟುವಟಿಕೆಗಳಿಗೆ ನಾವು ಕುಮ್ಮಕ್ ಕೊಡ್ತಾ ಇಲ್ಲ, ಅವ್ರಿಗೆ ನೆಲೆ ಕೊಟ್ಟಿಲ್ಲ, ಪೋಷಣೆ ಮಾಡಿಲ್ಲ ಅಂತ